ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ್ಯಾಟ್ ಈಸ್ ಜ್ಯೋತಿ ಎಜುಕೇಷನ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ 9th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಮಾಡಿ 10th ಸ್ಟ್ಯಾಂಡರ್ಡ್ಗೆ ಬರ್ತಾ ಇದ್ದೀರಾ ಅಂತಹ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಓದಬೇಕು, ಡೈಲಿ ಬೇಸಿಸ್ ಮೇಲೆ ಓದಬೇಕಾ, ವೀಕ್ ಬೇಸಿಸ್ ಮೇಲೆ ಓದಬೇಕಾ, ಇದನ್ನ ಎಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಅಂದರೆ SSLC ಪ್ರಿಪ್ರೇಷನ್ ಫ್ರಮ್ ಝೀರೋದಿಂದ ಹೇಗೆ ಸ್ಟಾರ್ಟ್ ಮಾಡಬೇಕು. ಆಲ್ರೆಡಿ ನಿಮ್ಮದು ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಇನ್ನೂ ಕೆಲವು ಸ್ಟೂಡೆಂಟ್ಸ್ ಅಂತೂ ಟ್ಯೂಷನ್ಸ್ಗಳನ್ನೆಲ್ಲ ಮಾಡಿದ್ದೀರಾ. ಸೊ ಟ್ಯೂಷನ್ಸ್ ಅಂದರೆ ಇವಾಗ ವೆಕೇಷನ್ ಕ್ಲಾಸಸ್ನೆಲ್ಲ ಮಾಡಿದ್ದೀರಾ. ಸೊ ನಿಮ್ಗೊಂದು ಐಡಿಯಾ ಇರುತ್ತೆ. ಆದರೂ ಸಹ ನಂಗೆ ಗೊತ್ತಾಗ್ತಾ ಇಲ್ಲ ಹೇಗೆ ಮಾಡಬೇಕು ಅಂತ ಅನ್ನೋದಾದರೆ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಮೊದಲನೇದಾಗಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವ್ರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅನ್ನೋದಾದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ಕೊನೆವರೆಗೂ ವಿಡಿಯೋಸನ್ನು ನೋಡಿ ಹೇಗೆ ಅನಿಸ್ತು ಅಂಥೇಳಿ ಕಮೆಂಟ್ ಮಾಡಿ. ಫಸ್ಟಲ್ಲಿ ನಾನು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ತೊಗೊಂಡು ಬಂದಿದ್ದೀನಿ. ಇವಾಗ ನೀವು ನೋಡ್ತಾ ಇರೋ ಹಾಗೆ 6 ಪಾಯಿಂಟ್ಸ್ ಕಾಣ್ತಾ ಇದೆ, ಹೌದಾ? ಹಾಗಾದರೆ ಫಸ್ಟ್ ಒನ್ ಏನಿದೆ ಅಂದರೆ ಅಂಡರ್ಸ್ಟ್ಯಾಂಡ್ ವಾಟ್ SSLC ಈಸ್. SSLC ಅಂತಂದರೆ ಏನು? SSLC ಎಲ್ರಿಗೂ ಯಾಕಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ? ಇವಾಗ ಎಲ್ಲರೂ ಮನೆಯಲ್ಲಿ ನಮಗೆ ಹೇಳ್ತಿರ್ತಾರೆ, ಇಟ್ ಮೀನ್ಸ್ ನಿಮಗೆ ಸ್ಟೂಡೆಂಟ್ಸ್ಗಳಿಗೆ ಎಲ್ಲ ಏನು ಹೇಳ್ತಿರ್ತಾರೆ ಅಂದರೆ SSLC ಅದೇ ಓದ್ಕೋ ಚೆನ್ನಾಗಿ ಓದೋದು. ಸೊ ಯಾಕಿಷ್ಟು ಫೋಕಸ್ ಮಾಡ್ತಾರೆ ಅಂದರೆ ಇದೊಂಥರ ಏನಂದರೆ ಇವಾಗ ನಾವು ನೆಕ್ಸ್ಟ್ PUC ಮಾಡೋಕ್ಕಾಗಲಿ, ಡಿಗ್ರಿ ಮಾಡೋಕ್ಕಾಗಲಿ, ಅವ್ರು ಯಾವುದೇ ಒಂದು ನಮ್ಮದು ಗುರಿ ಏನಿದೆ ಅದನ್ನು ರೀಚ್ ಮಾಡಲಿಕ್ಕೆ ಇದೊಂಥರ ಫಸ್ಟ್ ಸ್ಟೆಪ್ ಇದ್ದಾಗೆ, ಮೊದಲ ಹೆಜ್ಜೆ. ಸೊ ಹೀಗಾಗಿ ಇದನ್ನೆಲ್ಲರೂ ಏನು ಮಾಡ್ತಾರೆ, ಮೇನ್ ಫೋಕಸನ್ನು ಮಾಡ್ತಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ 6 ಸಬ್ಜೆಕ್ಟ್ಸ್ ಇದೆ. 3 ಲ್ಯಾಂಗ್ವೇಜಸ್ ಆ್ಯಂಡ್ 3 ಕೋರ್ ಸಬ್ಜೆಕ್ಟ್. 3 ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳು ಬರುತ್ತೆ, ಕನ್ನಡ, ಇಂಗ್ಲೀಷ್, ಹಿಂದಿ. ಆಮೇಲೆ ಇನ್ನು ರಿಮೈನಿಂಗ್ 3 ಸಬ್ಜೆಕ್ಟ್ಸ್ ಸೈನ್ಸ್, ಮ್ಯಾಥ್ಸ್ ಆ್ಯಂಡ್ ಸೋಷಿಯಲ್ ಸೈನ್ಸ್. ಹೌದಾ? ಈ 6 ಸಬ್ಜೆಕ್ಟ್ಗಳು ನಿಮ್ಗೆ ಇಲ್ಲಿ ಬರುತ್ತೆ. ಆ್ಯಂಡ್ ದ ಮೇನ್ ಸೆಕೆಂಡ್ ಒನ್, ಗೆಟ್ ದ ರೈಟ್ ಮಟೀರಿಯಲ್ಸ್. ಇಲ್ಲಿ ಕರೆಕ್ಟಾಗಿರುವಂತಹ ಮಟೀರಿಯಲ್ಸ್ಗಳನ್ನ ಕಲೆಕ್ಟ್ ಮಾಡಬೇಕು. ಫಸ್ಟ್ ಟೆಕ್ಸ್ಟ್ ಬುಕ್ಕನ್ನು ನೋಡಬೇಕು. ಟೆಕ್ಸ್ಟ್ ಬುಕ್ ಯಾವ ರೀತಿ ಇದೆ, ಪ್ರೀವಿಯಸ್ ಇಯರ್ಗೂ ಇವಾಗ ಏನಾದರೂ ಚೇಂಜಸ್ ಆಗಿದೆಯಾ, ಇಲ್ಲ ಬೋರ್ಡ್ ಪ್ರಕಾರ ಇವಾಗ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ನಿಮಗೆ ಇನ್ನೂ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇಲ್ಲ ಅಂತಂದರೆ ನಿಮ್ಮ ಟೀಚರ್ಸ್ಗಳನ್ನ ಕೇಳಬಹುದು, ಇಲ್ಲ ಅಂದರೆ ನಿಮ್ಮ ಹತ್ರದಲ್ಲಿರುವಂತಹ ಶಾಪ್ನಲ್ಲಿ ಸಿಗುತ್ತೆ ಅಲ್ಲಿಂದ ಪರ್ಚೇಸ್ ಮಾಡ್ಬೋದು, ಇಲ್ಲ ನಿಮ್ಮ ಸೀನಿಯರ್ಸ್ ಹತ್ರ ಕೇಳ್ಬೋದು. ಇನ್ನು ಗೌರ್ಮೆಂಟ್ ಸ್ಕೂಲ್ನಲ್ಲೆಲ್ಲ ಟೆಕ್ಸ್ಟ್ ಬುಕ್ಕನ್ನು ಅವರೇ ಪ್ರೊವೈಡ್ ಮಾಡ್ತಾರೆ, ಹೌದಾ? ಸೊ ನೆಕ್ಸ್ಟ್ ಬಂದಿದ್ದು ಸಿಲೆಬಸ್ ಕಾಪಿ. ಸಿಲೆಬಸ್ ಏನೇನಿದೆ ನಿಮಗೂ, ಇವಾಗ ಫಾರ್ ಎಕ್ಸಾಂಪಲ್ ಕನ್ನಡ ಸಬ್ಜೆಕ್ಟ್ ಅಂತ ತೊಗೊಂಡಿದ್ರೆ ಅಲ್ಲಿ ಎಷ್ಟು ಗದ್ಯ, ಎಷ್ಟು ಪದ್ಯ, ಎಷ್ಟು ಪೂರಕ ಪಾಠಗಳಿವೆ, ಎಷ್ಟು ಒಂದು ಫಸ್ಟ್ ಸೆಮ್ಗೆ ಎಷ್ಟಿದೆ, ಸೆಕೆಂಡ್ ಸೆಮ್ಗೆ ಎಷ್ಟಿದೆ, ಈ ರೀತಿ ಕಂಪ್ಲೀಟಾಗಿ ಎಲ್ಲ ಸಬ್ಜೆಕ್ಟನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಬೇಕು. ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಕಲೆಕ್ಟ್ ಮಾಡಬೇಕು. ನಿಮ್ಮ ಸೀನಿಯರ್ಸ್ ಹತ್ರ ಆಗಿರ್ಬೋದು, ನಿಮ್ಮ ಟೀಚರ್ಸ್ ಹತ್ರ ಆಗಿರ್ಬೋದು, ಇಲ್ಲ ಅಂದರೆ ವೆಬ್ಸೈಟ್ಗಳನ್ನೆಲ್ಲ ಹಾಕಿರ್ತಾರೆ, ಸೊ ನೀವು ಅಲ್ಲಿಂದ ಸಹ ತೊಗೋಬಹುದು. ನೆಕ್ಸ್ಟ್ ಇನ್ನು ಮೇನ್ ಥರ್ಡ್ ಒನ್, ಮೇಕ್ ಯುವರ್ ಸ್ಟಡಿ ಪ್ಲ್ಯಾನ್. ನಿಮ್ಮ ಸ್ಟಡಿ ಪ್ಲ್ಯಾನನ್ನು ಮಾಡ್ಕೋಬೇಕು. ಅಟ್ಲೀಸ್ಟ್ ನಾನು ಡೈಲಿ 2 ಸಬ್ಜೆಕ್ಟ್ ಅಂತೂ ನಾನು ಕಂಪ್ಲೀಟಾಗಿ ಅಭ್ಯಾಸ ಮಾಡ್ತೀನಿ. ನಿಮ್ಮದು ಸ್ಕೂಲ್ ಹೋಮ್ವರ್ಕ್ ಆಗಿರ್ಬೋದು, ಟ್ಯೂಷನ್ ಹೋಮ್ವರ್ಕ್ ಆಗಿರ್ಬೋದು, ಇದನ್ನೆಲ್ಲ ಬಿಟ್ಟು ನಾನು ಡೈಲಿ 2 ಸಬ್ಜೆಕ್ಟನ್ನು ಮಾಡ್ತೀನಿ ಅಂತ ಹೇಳಿ ಮಾಡಬೇಕು, ಫಿಕ್ಸ್ ಆಗಬೇಕು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಂತಂದರೆ 1 ಲಾಂಗ್ ನೋಟ್ಬುಕ್ಕನ್ನು ನೀವು ಪ್ರತಿಯೊಂದು ಸಬ್ಜೆಕ್ಟ್ಗೆ ಬೇರೆ ಬೇರೆ ಮಾಡಿಡಬೇಕು. ಜಸ್ಟ್ ರಫ್ ಬುಕ್ ಸಿಗುತ್ತೆ, ಸೊ ರಫ್ ಬುಕ್ಕನ್ನು ಸಪ್ರೇಟಾಗಿ ಮಾಡಬೇಕು. ನೀವು ಆಲ್ರೆಡಿ ಫೇಸ್ಬುಕ್ಕನ್ನೆಲ್ಲ ಮಾಡಿರ್ತಾರೆ, ಅದನ್ನೆಲ್ಲ ಬಿಟ್ಟು ನಿಮ್ಮಷ್ಟಕ್ಕೆ ನೀವೇ ಏನು ಅಭ್ಯಾಸ ಮಾಡ್ತಾ ಹೋಗ್ತಾ ಇದ್ದೀರಾ, ಸೊ ಅದಕ್ಕೆ ರಫ್ ಬುಕ್ಕನ್ನು ಸಪ್ರೇಟಾಗಿ ಮಾಡಬೇಕು. ನೆಕ್ಸ್ಟ್ 4th ಪಾಯಿಂಟ್, ಹೌ ಟು ಸ್ಟಡಿ ಈಚ್ ಸಬ್ಜೆಕ್ಟ್. ಇವಾಗ ಟೋಟಲ್ 6 ಸಬ್ಜೆಕ್ಟ್ ಇದೆ, ಸೊ ಅಷ್ಟನ್ನು ಒಂದೇ ರೀತಿಯಲ್ಲಿ ಓದೋಕ್ಕಾಗೋದಿಲ್ಲ. ಅವುಗಳನ್ನ ನಾವು ಏನು ಮಾಡಬೇಕು, ಆ ಸಬ್ಜೆಕ್ಟದ ತಕ್ಕಂಗೆ ನಾವು ಓದ್ತಾ ಹೋಗಬೇಕು. ಇವಾಗ ಲ್ಯಾಂಗ್ವೇಜಸ್ ಏನಿದೆ 3 ಸಬ್ಜೆಕ್ಟ್ಗಳು ಬರುತ್ತೆ, ಕನ್ನಡ, ಹಿಂದಿ, ಇಂಗ್ಲೀಷ್. ಸೊ ಇಲ್ಲಿ ಡೈಲಿ ನೀವು ಏನು ಮಾಡ್ತಾ ಹೋಗಬೇಕು ಅಂದರೆ 5 ನ್ಯೂ ವರ್ಡ್ಸ್ಗಳನ್ನ ಕಲೆಕ್ಟ್ ಮಾಡಬೇಕು. ಇಂಗ್ಲೀಷ್ ಸ್ಪೆಲ್ಲಿಂಗ್ ಆಗಿರ್ಬೋದು, ಅದ್ರದ್ದು ಕನ್ನಡ ಮೀನಿಂಗ್ ಆಗಿರಬಹುದು, ಆ್ಯಂಡ್ ಹಿಂದಿ ಅಂತ ಬಂದಾಗ ಹಿಂದಿಯೊಳಗೆ ಹೆಂಗೆ ನಾವು ಒಂದು ಪ್ರೊನೌನ್ಸ್ ಮಾಡ್ತೀವಿ, ಅದ್ರದ್ದು ದೀರ್ಘಗಳಾಗಿರಬಹುದು, ಒತ್ತಾಗಿರಬಹುದು, ಆಮೇಲೆ ಹಂಗೆ ಕನ್ನಡದಲ್ಲಿ ಅದ್ರದ್ದು ಮೀನಿಂಗ್. ಸೊ ಇದನ್ನು ಡೈಲಿ ಬರಿತಾ ಹೋಗಬೇಕು. ಇನ್ನು ಕನ್ನಡ ಅಂತ ಬಂದಾಗ ಅಲ್ಲಿ ಸಹ ದ್ವಿರುಕ್ತಿ, ಜೋಡು ನುಡಿ, ಇವೆಲ್ಲ ಕೆಲವೊಂದಿಷ್ಟು ಪದಗಳು ಬರುತ್ತೆ, ಅವುಗಳನ್ನೆಲ್ಲ ನೀವು ಬರಿಬಹುದು. ನೆಕ್ಸ್ಟ್ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವಂತಹ ಗ್ರಾಮರನ್ನು ಸ್ಟಡಿ ಮಾಡ್ತಾ ಹೋಗಬೇಕು. ಆಮೇಲೆ ನಿಮ್ಮಲ್ಲಿ ಇವಾಗ ಕನ್ನಡ ಪಾಠ ಅಂತ ಬಂದಾಗ ಯಾವುದೋ ಒಂದು ಗದ್ಯ ಪಾಠ ಬರುತ್ತೆ. ಓಕೆ, ಆ ಪಾಠವನ್ನು ನೀವು ಜೋರಾಗಿ ಓದ್ತಾ ಹೋಗಬೇಕು.
ಅವಾಗ ನಿಮ್ಮದು ಪ್ರೊನೌನ್ಸಿಯೇಷನ್ ಈಸಿ ಆಗುತ್ತೆ, ಜೋರಾಗಿ ಓದೋದು. ಆಮೇಲೆ ಅದು ಏನು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ನಿಮ್ಮ ಮನೇಲಿರುವಂಥ ಸಣ್ಣ ಸಣ್ಣ ಹುಡುಗರಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕೆ ಹೋಗೋದು, ಇಲ್ಲ ನಿಮ್ಮ ಪೇರೆಂಟ್ಸ್ಗಳಿಗೆ ನಿಮ್ಗೆ ಏನು ಅಂಡರ್ಸ್ಟ್ಯಾಂಡ್ ಆಗಿದೆ ಅದನ್ನು ಜಸ್ಟ್ ಅವ್ರ ಮುಂದೆ ಕುಂತು ಇಷ್ಟು ಓದಿದೆ ಹೀಗೆ ಅಂಥೇಳಿ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಸೈನ್ಸ್ ಅಂತ ಬಂದಾಗ ಟೆಕ್ಸ್ಟ್ ಬುಕ್ಕನ್ನು ಮೊದಲಿಗೆ ಲೈನ್ ಬೈ ಲೈನ್ ಓದ್ತಾ ಹೋಗಬೇಕು. ಆ್ಯಂಡ್ ಅಲ್ಲಿ ಏನು ಇಂಪಾರ್ಟೆಂಟ್ ಅನಿಸುತ್ತೆ, ಇವಾಗ ಡೆಫಿನೇಷನ್ಸ್ ಆಗಿರ್ಬೋದು ಕೆಲವೊಂದಿಷ್ಟು ಬರುತ್ತೆ, ಅವಾಗ ಅದನ್ನು ಮಾರ್ಕ್ ಮಾಡಿ ಇಲ್ಲ ಎಕ್ಸಾಂಪಲ್ಸ್ಗಳನ್ನ ರೌಂಡ್ ಮಾಡಿ ಸೊ ಅವನ್ನೆಲ್ಲ ಜಸ್ಟ್ ಅಂಡರ್ಲೈನ್ ಮಾಡ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಡೈಗ್ರಾಮ್ಸ್ಗಳನ್ನೆಲ್ಲ ಒಂದು ಸಪ್ರೇಟ್ ಪೇಜ್ನಲ್ಲಿ ಅದರ ಡೈಗ್ರಾಮ್ಸ್ಗಳನ್ನೆಲ್ಲ ತೆಗಿಬೇಕು. ನೆಕ್ಸ್ಟ್ ಕೀ ಪಾಯಿಂಟ್ಸ್ಗಳನ್ನ ನೀವೇ ಏನು ಮಾಡಬೇಕಂದ್ರೆ ಓನ್ ನೋಟ್ಸ್ ಮಾಡ್ತಾ ಹೋಗಬೇಕು, ಕೀ ಪಾಯಿಂಟ್ಸ್ ಮಾಡಬೇಕು. ನೆಕ್ಸ್ಟ್ ಮ್ಯಾಥ್ಸ್ ಅಂತ ಬಂದಾಗ ಇಲ್ಲಿ ನೀವು ಬೇಸಿಕ್ದಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅಂದರೆ ಟೇಬಲ್ಸ್ಗಳಾಗಿರ್ಬೋದು, ಫಾರ್ಮುಲಾ ಆಗಿರ್ಬೋದು, ಸ್ಕ್ವೇರ್, ಕ್ಯೂಬ್ ಇದನ್ನೆಲ್ಲ ಬೇಸಿಕ್ದಿಂದ ಮೊದಲಿಗೆ ನೀವು ಸ್ಟಾರ್ಟ್ ಮಾಡಿ ಆಮೇಲೆ ಡೈಲಿ 5 ಲೆಕ್ಕಗಳನ್ನು ಸಾಲ್ವ್ ಮಾಡ್ತಾ ಹೋಗಬೇಕು. ಯಾವುದೋ ಒಂದು ಟಾಪಿಕನ್ನು ಚೂಸ್ ಮಾಡೋದು, ಸೊ ಅದನ್ನು ಡೈಲಿ 5 ಲೆಕ್ಕ ಮಾಡ್ತಾ ಹೋಗೋದು. ಇವಾಗ ನಿಮ್ಮದೊಂದು ಫಸ್ಟ್ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದಾರೆ, ಸೊ ಆ ಬೇಸಿಸ್ ಮೇಲೆ ಡೈಲಿ 5 ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಬಂದದ್ದು ಸೋಷಿಯಲ್ ಸೈನ್ಸ್. ಸೋಷಿಯಲ್ ಸೈನ್ಸ್ನಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದಿಷ್ಟು ಕಥನಗಳೆಲ್ಲ ಬರುತ್ತೆ, ಇತಿಹಾಸ ಅಂತ ಬರುತ್ತೆ. ಸೊ ಅದನ್ನೆಲ್ಲ ನೀವು ಯಾವ ರೀತಿ ನೆನ್ಪಿಟ್ಕೋಬೇಕು, ಒಂದು ಸ್ಟೋರಿ ಟೈಪ್ ನೀವೇ ಒಂದು ಮೈಂಡಲ್ಲಿ ಸ್ಟೋರಿ ಅಂತ ಕನ್ವರ್ಟ್ ಮಾಡಿಕೊಂಡು ಆ ರೀತಿ ನೆನ್ಪಿಡ್ತಾ ಹೋಗಬೇಕು. ಮತ್ತು ಅಲ್ಲಿ ಕೆಲವೊಂದಿಷ್ಟು ನೇಮ್ಸ್ಗಳು ಬರುತ್ತೆ, ಆಮೇಲೆ ಒಂದು ಡೇಟ್ಗಳು ಬರುತ್ತೆ, ಅವುಗಳನ್ನೆಲ್ಲ ಹೈಲೈಟ್ ಮಾಡ್ತಾ ಹೋಗಬೇಕು, ಇಲ್ಲಾಂದರೆ ಒಂದು ಕಡೆ ಅದನ್ನು ನೋಟ್ ಮಾಡ್ತಾ ಹೋಗಬೇಕು. ಆ್ಯಂಡ್ ಅಲ್ಲಿ ಇನ್ನೊಂದು ಬರೋದಂದ್ರೆ ಮ್ಯಾಪ್. ನೀವು ಡೈಲಿ ಒಂದು ಸ್ವಲ್ಪ ಅದು ಮ್ಯಾಪನ್ನು ಹಾಕಿ ಪ್ರಾಕ್ಟೀಸ್ ಮಾಡಿದರೆ ನಿಮ್ಗದು ಯೂಸ್ಫುಲ್ ಆಗುತ್ತೆ. ಆ್ಯಂಡ್ 5th ಪಾಯಿಂಟ್, ಪ್ರಾಕ್ಟೀಸ್ ಫ್ರಮ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೀವು ಕಲೆಕ್ಟ್ ಮಾಡಿರ್ತೀರ, ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರ್ಬೋದು. ಸೊ ನಿಮ್ಮ ಹತ್ರ ಇದೆ. ಇವಾಗ ನೀವು 1 ವೀಕ್ ಎಲ್ಲ ಏನು ಓದಿದ್ದೀರಾ, ಮಂಡೇ ಟು ಸ್ಯಾಟರ್ಡೆ ಏನು ಓದಿದ್ದೀರಾ ಅದನ್ನು ಸಂಡೇ ಕೂತ್ಕೊಂಡು ಒಂದ್ಸಲ ರಿವೈಸ್ ಮಾಡಿಕೊಂಡು ಆಮೇಲೆ ನಿಮ್ಮ ಕ್ವಶನ್ ಪೇಪರನ್ನು ನೋಡಿ, ಓಕೆ ನಾನು ಓದಿರೋಂತಹ ಚಾಪ್ಟರ್ಸ್ ಮೇಲೆ, ಫಾರ್ ಎಕ್ಸಾಂಪಲ್ ನೀವು 2 ಚಾಪ್ಟರ್ಸ್ ಕಂಪ್ಲೀಟ್ ಮಾಡಿದ್ದೀರಾ. ಸೊ 2 ಚಾಪ್ಟರ್ಸ್ ಮೇಲೆ ಎಷ್ಟು ಟಾಪಿಕನ್ನು ಕೇಳಿದ್ದಾರೆ, ಯಾವ್ಯಾವ ಥರ ಕ್ವಶನ್ಸನ್ನು ಫ್ರೇಮ್ ಆಗಿದೆ, ಯಾವ್ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ, ನನಗೆ ಅದರಲ್ಲಿ ಎಷ್ಟು ಆನ್ಸರ್ ನಾನು ಮಾಡಬಲ್ಲೆ, ಆಮೇಲೆ ಯಾವ ಟಾಪಿಕ್ ನಾನು ಸ್ಕಿಪ್ ಮಾಡಿದ್ದೀನಿ ಅಂತೇಳಿ ನೀವಲ್ಲಿ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಮೇನ್ 6th ಒನ್ ಆ್ಯಂಡ್ ದ ಲಾಸ್ಟ್ ಒನ್, ಬಿಲ್ಡ್ ದ ರೈಟ್ ಹ್ಯಾಬಿಟ್ಸ್. ಕರೆಕ್ಟಾಗಿರುವಂಥ ಹವ್ಯಾಸಗಳನ್ನ ನೀವು ರೂಢಿ ಮಾಡ್ಕೋಬೇಕು. ಬೇಗ ಹೇಳೋದಾಗಿರ್ಬೋದು, ವೇಕಪ್ ಅರ್ಲಿ 4 o'clock or 5 o'clock ನೀವು ಒಂದು ಸೆಟ್ ಮಾಡಿರ್ತೀರ. ಸೊ ಡೈಲಿ ಅಷ್ಟು ಗಂಟೆಗೆ ಹೇಳ್ಬೇಕು. ಇವಾಗ ನಾನು 4 o'clock ಹೇಳ್ತೀನಿ, ಸೊ ಮತ್ತೆ ನಾಳೆ 8 o'clock, ಮತ್ತೆ ನಾಳೆ 7 o'clock, ಈ ರೀತಿ ಅಲ್ಲ. ಇವಾಗ ನೀವು 4:30 ಹೇಳ್ತೀರಾ, 5 o'clock ಹೇಳ್ತೀರಾ, 5:30 ಹೇಳ್ತೀರಾ ಅಂದರೆ ಡೈಲಿ ಅದೇ ಟೈಮ್ಗೆ ಹೇಳುವಂತಹ ರೂಢಿಯನ್ನು ಇಟ್ಕೋಬೇಕು. ನೆಕ್ಸ್ಟ್ ಡೈಲಿ ಸ್ಟಡಿ ಮಾಡಬೇಕು. ಯಾವುದೋ ಒಂದು ಫಂಕ್ಷನ್ ಬಂತು ನಾನು ಹೋದೆ, ಫುಲ್ ಡೇ ಸ್ಟಡಿಯನ್ನು ಸ್ಕಿಪ್ ಮಾಡಿದೆ ಅಂದರೆ ಅಲ್ಲ. ಇವತ್ತು ನಾನು ಫಂಕ್ಷನ್ಗೆ ಹೋಗಿದ್ದೀನಿ, ಅಟ್ಲೀಸ್ಟ್ ನಾನು 2 hours ಆದರೂ ನಾನು ಸ್ಟಡಿ ಮಾಡಬೇಕು ಅಂಥೇಳಿ ನೀವು ಮೈಂಡಲ್ಲಿ ಫಿಕ್ಸ್ ಆಗಬೇಕು. ಆ್ಯಂಡ್ ನೆಕ್ಸ್ಟ್ ಇವಾಗೆಲ್ಲ ಹೆಂಗಾಗಿದೆ ಅಂದರೆ ಸ್ನ್ಯಾಪ್ಚಾಟ್ ಎಲ್ಲ ಟ್ರೆಂಡಿಂಗಲ್ಲಿದೆ. ಸೊ ನೀವು ಏನೇ ಒಂದು ಓದ್ತಾ ಇದ್ರು, ಏನೇ ಸ್ಟಡಿ ಮಾಡ್ತಾಯಿದ್ರು ಅದನ್ನು ಸ್ನ್ಯಾಪ್ ಹಾಕಿ ಜಸ್ಟ್ ಅಪ್ಲೋಡ್ ಮಾಡಿಬಿಡ್ತೀರ, ಸ್ನ್ಯಾಪ್ ಹಾಕ್ತೀರಾ. ಅಂದರೆ ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮೈಂಡ್ ಆ ಕಡೆ ಹೋಗ್ಬಿಡುತ್ತೆ. ಇವಾಗ ನೀವು ಸ್ನ್ಯಾಪ್ ಹಾಕ್ತೀರ, ಯಾರೋ ಒಬ್ರು ಆನ್ಲೈನ್ ಇರ್ತಾರೆ, ಮತ್ತೆ ಅದ್ರ ನಿಮ್ಗೆ ರಿಪ್ಲೈ ಮಾಡಿ, ಸೊ ಅಲ್ಲಿಂದ ನಿಮ್ದು ಏನಾಗುತ್ತೆ ಮತ್ತೆ ಕನ್ವರ್ಸೇಷನ್ ಸ್ಟಾರ್ಟ್ ಆಗಿ, ಇಲ್ಲ ಯಾವುದೋ ಒಂದು ರೀಲ್ಸ್ ನೋಡ್ತಾ, ಶಾರ್ಟ್ಸ್ ನೋಡ್ತಾ ಅಲ್ಲೇ ಕೂತ್ಬಿಡ್ತಾರೆ. ಸೊ ಆದಷ್ಟು ನೀವು ಓದ್ತಿರ್ಬೇಕಾದ್ರೆ ಫೋನನ್ನು ಅವಾಯ್ಡ್ ಮಾಡಿ. ಇಲ್ಲ ನಿಮ್ಮ ಮಟೀರಿಯಲ್ಸ್ ಎಲ್ಲ ನಮ್ಮ ಫೋನಲ್ಲೇ ಇದೆ, ಇವಾಗ PDF ಫಾರ್ಮೇಟಲ್ಲಿದೆ, ಸೊ ನಂಗೆ ಮೊಬೈಲ್ ಬೇಕು ಅಂತ ಆವಾಗ ನೆಟ್ ಆಫ್ ಮಾಡಿ. ಓಕೆ, ಯಾವಾಗ ನಿಮ್ಗೆ ಅವಶ್ಯಕತೆ ಅವಾಗ ಅಷ್ಟೇ ಆನ್ ಮಾಡ್ಕೊಂಡು ನೀವು ಏನು ಸರ್ಚ್ ಮಾಡೋರಿದ್ರೆ ಸರ್ಚ್ ಮಾಡಿ ಮತ್ತೆ ಸ್ಟಡಿ ಮಾಡಬೇಕು. ಫೋನನ್ನು ಜಸ್ಟ್ ನಿಮ್ದು ರಿಲ್ಯಾಕ್ಸ್ ಪರ್ಪಸ್ಗೆ ಅದನ್ನು ಯೂಸ್ ಮಾಡಬೇಕೆ ಹೊರತು ಕಂಪ್ಲೀಟಾಗಿ ಅದನ್ನೇ ಯೂಸ್ ಮಾಡೋದಲ್ಲ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ನಿಮ್ಮದು ಸ್ವಲ್ಪ ನೆನಪಿನ ಶಕ್ತಿ ಹೆಚ್ಚಿಸಲಿಕ್ಕೆ ಸ್ವಲ್ಪ ಧ್ಯಾನ ಮಾಡೋದು, ಯೋಗ ಮಾಡೋದು, ವ್ಯಾಯಾಮ ಮಾಡೋದು, ಸೊ ಇದನ್ನೆಲ್ಲ ನೀವು ಬೆಳಿಗ್ಗೆ ಮಾಡ್ಕೋಬೇಕು. ನೆಕ್ಸ್ಟ್ 2 ಡೇಸ್ಗೊಮ್ಮೆ 3 ಡೇಸ್ಗೊಮ್ಮೆ ಇದನ್ನೆಲ್ಲ ನೀವು ಏನೇನು ಓದ್ತಾ ಇದ್ದೀರಾ ಅದನ್ನು ರಿವಿಷನ್ ಮಾಡ್ಕೋಬೇಕು. ಓಕೆ, ಇದಿಷ್ಟು ಮಾಡಿದರೆ ನಿಮಗಿದು ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ SSLCಯನ್ನು ಯಾರ್ಯಾರು ಓದ್ತಾ ಇದ್ದಾರೆ ಅವ್ರು ಬೇರೆ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಅವ್ರಿಗೆ ಇದನ್ನು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.